ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಈ ಒಂದು ವಿಡಿಯೋದಲ್ಲಿ KGF ಕೋಲಾರ್ ಗೋಲ್ಡ್ ಫೀಲ್ಡ್ ಅನ್ನ ಯಾಕೆ ಕ್ಲೋಸ್ ಮಾಡಲಾಯಿತು, ಅದರಿಂದಿರುವಂತಹ ನೈಜ ರಹಸ್ಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಲದ ಚಕ್ರ ಹುರುಳಿದರೂ ಇತಿಹಾಸದ ಕೆಲವು ಪುಟಗಳು ಎಂದಿಗೂ ಮಾಸುವುದಿಲ್ಲ. ಇದು ದಕ್ಷಿಣ ಭಾರತದ ಒಂದು ಪುಟ್ಟ ನಗರ, ಜಗತ್ತಿನ ನಕಾಶೆಯಲ್ಲಿ ಬಂಗಾರದ ಅಕ್ಷರಗಳಲ್ಲಿ ದಾಖಲಾದಂತಹ ಕತೆ. ಬ್ರಿಟಿಷರ ದುರಾಸೆ, ರಾಜಮನೆತನಗಳ ಹೆಮ್ಮೆ ಮತ್ತು ಲಕ್ಷಾಂತರ ಕಾರ್ಮಿಕರ ಬಲಿದಾನದ ಮೇಲೆ ನಿಂತಿರುವ ಸಾಮ್ರಾಜ್ಯವಿದು. ಭೂಮಿಯ ಅತ್ಯಂತ ಆಳದ ಕತ್ತಲೆಯಲ್ಲಿ ಅಡಗಿದ್ದಂಥ ಆ ಹಳದಿ ಲೋಹ ಇಡೀ ಭಾರತದ ಹಣೆಬರವನ್ನೇ ಹೇಗೆ ಬದಲಾಯಿಸಿತು. ಈ ಜಾಗವನ್ನ ಒಂದು ಕಾಲದಲ್ಲಿ ಲಿಟಲ್ ಇಂಗ್ಲೆಂಡ್ ಅಂತಾನೆ ಕರೀತಾ ಇದ್ರು. ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಸೌಲಭ್ಯವನ್ನ ಪಡೆದಂತಹ ಜಾಗ. ಇಲ್ಲಿ ಸಿಗ್ತಾ ಇದ್ದಂತಹ ಚಿನ್ನವನ್ನ ನೋಡಿ ಪ್ರಪಂಚದ ಕಣ್ಣು ಇದರ ಕಡೆಗೆ ಬಿದ್ದಿತ್ತು. ಆದ್ರೆ ಇವತ್ತು ಆ ಒಂದು ಜಾಗ ಕತ್ತಲೆಯಿಂದ ಕೂಡಿದೆ, ಸುರಂಗಗಳನ್ನ ಮುಚ್ಚಲಾಗಿದೆ, ಮಣ್ಣಿನ ಆಳದಲ್ಲಿ ಸಾವಿರಾರು ಕಾರ್ಮಿಕರ ಕನಸು ನುಚ್ಚು ನೂರಾಗಿದೆ. ನಾನು ಹೇಳ್ತಾ ಇರೋದು ಯಾವುದೇ ಸಿನಿಮಾದ ಕಥೆಯಲ್ಲ, ಭಾರತದ ಇತಿಹಾಸದಲ್ಲೇ ಅತ್ಯಂತ ರೋಮಾಂಚಕ, ಅಷ್ಟೇ ನೋವಿನ ಇತಿಹಾಸ ಹೊಂದಿರುವಂತಹ ಸಾಮ್ರಾಜ್ಯದ ಬಗ್ಗೆ. ಅದೇ ನಮ್ಮ ಕರ್ನಾಟಕದ ಕೋಲಾರ್ ಗೋಲ್ಡ್ ಫೀಲ್ಡ್, KGF. ಗೈಸ್, ನಿಮ್ಗೆಲ್ಲ ಗೊತ್ತಿರಬಹುದು, ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿರುವಂತಹ ಕೋಲಾರ್ ಗೋಲ್ಡ್ ಫೀಲ್ಡ್ KGF ಏನಿದೆ, ಕೆಲವು ವರ್ಷಗಳ ಹಿಂದೆ ಇಲ್ಲಿ ಮೈನಿಂಗ್ ಅನ್ನ ಮಾಡ್ತಾ ಇದ್ರು. ಭೂಮಿಯ ಆಳದಿಂದ ಚಿನ್ನವನ್ನ ತೆಗಿತಾ ಇದ್ರು, ಚಿನ್ನದ ಅದಿರನ್ನ ತೆಗೆದು ಚಿನ್ನವನ್ನ ತೆಗಿತಾ ಇದ್ರು. 120 ವರ್ಷಗಳ ಕಾಲ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿತ್ತು ಈ ಕೋಲಾರ್ ಗೋಲ್ಡ್ ಫೀಲ್ಡ್. ಆದ್ರೆ ಇವಾಗ ನಾವು ಅಲ್ಲಿಗೆ ಹೋದ್ರೆ ನಮಗೆ ಕಾಣಿಸೋದು ಕೇವಲ ದೊಡ್ಡ ದೊಡ್ಡ ಮಣ್ಣಿನ ರಾಶಿಗಳು. ಅಲ್ಲಿನ ಸ್ಥಳೀಯರು ಆ ರಾಶಿಯನ್ನ ಸೈನೈಡ್ ಹಿಲ್ಸ್ ಅಂತ ಕರೀತಾರೆ. ಆ ಒಂದು ಮಣ್ಣಿನಲ್ಲಿ ಚಿನ್ನವನ್ನ ತೆಗೆದು ಅಲ್ಲಿ ಉಳಿದಂತಹ ಮಣ್ಣನ್ನ ಅಲ್ಲಿ ರಾಶಿ ಮಾಡಿದ್ದಾರೆ. ಆದ್ರೆ ಈ ಮಣ್ಣಿನಲ್ಲಿ, ಆ ಒಂದು ಜಾಗದಲ್ಲಿ ಚಿನ್ನ ಇದೆ ಅಂತ ಕಂಡುಹಿಡಿದಿದ್ದು ಯಾರು? ಕೋಲಾರದಲ್ಲಿ ಚಿನ್ನ ಇದೆ ಅನ್ನುವಂತಹ ವಿಷಯ ನಿನ್ನೆ ಮೊನ್ನೆದಲ್ಲ, ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಚೋಳ ರಾಜರ ಕಾಲದಲ್ಲೇ ಮಣ್ಣನ್ನ ಜರಡಿ ಹಿಡಿದು ಚಿನ್ನವನ್ನ ತೆಗಿತಾ ಇದ್ರು ಅನ್ನುವಂತಹ ದಾಖಲೆಗಳಿದೆ. ಅಷ್ಟೇ ಅಲ್ಲ, ವಿಜಯನಗರ ಅರಸರು, ಟಿಪ್ಪು ಸುಲ್ತಾನ ಹಾಗೆ ಮೈಸೂರು ಒಡೆಯರು ಅಲ್ಲಿ ಚಿನ್ನವನ್ನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂತಹ ದಾಖಲೆಗಳಿದೆ. ಆದರೆ ತಂತ್ರಜ್ಞಾನದ ಕೊರತೆಯಿಂದಾಗಿ ಯಾರಿಗೂ ಅಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿರ್ಲಿಲ್ಲ. ಕತೆ ಬದಲಾಗಿದ್ದು 1871ರಲ್ಲಿ. ಈ ಒಂದು ಸಮಯದಲ್ಲಿ ಭಾರತವನ್ನ ಬ್ರಿಟಿಷರು ವಶಪಡಿಸಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಬ್ರಿಟಿಷರು ಭಾರತವನ್ನ ಕಂಟ್ರೋಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷ್ನ ಸೈನಿಕ ಮೈಕೆಲ್ ಲಾವೆಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಕೋಲಾರದ ಮಣ್ಣಿನ ಬಗ್ಗೆ ಕೇಳಿ ಅವನಿಗೆ ಕುತೂಹಲ ಉಂಟಾಗುತ್ತೆ. ಹಾಗಾಗಿ ಅವನು ಕೋಲಾರಕ್ಕೆ ಬಂದು ಮಣ್ಣಿನ ಪರೀಕ್ಷೆಯನ್ನ ಮಾಡಿ ರಿಸರ್ಚ್ ಗಳನ್ನ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಮಣ್ಣಿನ ಆಳದಲ್ಲಿ ಚಿನ್ನದ ಅದಿರಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವನಿಗೆ ಇನ್ನೊಂದು ವಿಚಾರ ಗೊತ್ತಾಗುತ್ತೆ, ಅದನ್ನ ತೆಗೆಯೋದಕ್ಕೆ ಸಾವಿರಾರು ಕೋಟಿ ಹಣ ಬೇಕಾಗುತ್ತೆ, ಅದರ ಜೊತೆಗೆ ತಂತ್ರಜ್ಞಾನದ ಅವಶ್ಯಕತೆ ಇದೆ ಅಂತ. ಸೊ ಹಾಗಾಗಿ ಅವನಿಗೆ ಸಿಕ್ಕಿದಂತಹ ಮೈನಿಂಗ್ ಲೈಸೆನ್ಸ್ ಅನ್ನ ಅವನು ಲಂಡನ್ ನ ಜಾನ್ ಟೇಲರ್ ಅಂಡ್ ಸನ್ಸ್ ಅನ್ನುವಂತಹ ಒಂದು ದೊಡ್ಡ ಕಂಪನಿಗೆ ಅವನು ಮಾರಾಟ ಮಾಡ್ತಾನೆ. ಜಾನ್ ಟೇಲರ್ ಅಂಡ್ ಸನ್ಸ್ ಒಂದು ದೊಡ್ಡ ಕಂಪನಿ ಇಂಡಿಯಾಗೆ ಬಂದು ಕೋಲಾರದಲ್ಲಿ ಮೈನಿಂಗ್ ಅನ್ನ ಪ್ರಾರಂಭ ಮಾಡ್ತಾರೆ. 1880ರಲ್ಲಿ ಅಧಿಕೃತವಾಗಿ ಕೋಲಾರದಲ್ಲಿ ಮೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಯವರೆಗೆ ಬಂಜರು ಭೂಮಿ ಆಗಿದ್ದಂತಹ ಕೋಲಾರವನ್ನ ಕೆಲವೇ ವರ್ಷಗಳಲ್ಲಿ ಹೈಟೆಕ್ ಸಿಟಿ ಆಗಿ ಬದಲಾವಣೆಯನ್ನ ಮಾಡ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಐಷಾರಾಮಿ ಬಂಗಲೆಗಳನ್ನ ನಿರ್ಮಾಣ ಮಾಡ್ತಾರೆ. ಅದ್ರ ಜೊತೆಗೆ ಗಾಲ್ಫ್ ಕೋರ್ಸ್ ಕ್ಲಬ್ ಗಳನ್ನ ನಿರ್ಮಾಣ ಮಾಡ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಈ ಜಾಗವನ್ನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಈ ಜಾಗವನ್ನ ಲಿಟಲ್ ಇಂಗ್ಲೆಂಡ್ ಅಂತಾನೆ ಕರಿತಾ ಇದ್ರು. ಮೈನಿಂಗ್ ಮಾಡ್ತಾ ಭೂಮಿಯ ಒಳಗಡೆ ಹೋಗ್ತಾ ಹೋಗ್ತಾ ಕತ್ತಲೆ ಹೆಚ್ಚಾಗ್ತಾ ಹೋಗುತ್ತೆ. ಮೋಟಾರ್ಗಳನ್ನ ನಡೆಸೋದಕ್ಕೆ ಕರೆಂಟ್ ನ ಅವಶ್ಯಕತೆ ಬರುತ್ತೆ. ಆಗ ಒಂದು ಮಹಾನ್ ಘಟನೆ ನಡೆಯುತ್ತೆ. ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಸೌಲಭ್ಯವನ್ನ ಕೋಲಾರಕ್ಕೆ ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಾರೆ. KGF ನಿಂದ 150 ಕಿಲೋಮೀಟರ್ ದೂರದಲ್ಲಿರುವಂತಹ ಶಿವನ ಸಮುದ್ರ ಜಲಪಾತದ ಹತ್ತಿರ 1902ರಲ್ಲಿ ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಕರೆಂಟ್ ಜನರೇಟ್ ಮಾಡಿ KGF ಗೆ ಸಪ್ಲೈ ಮಾಡ್ತಾರೆ. KGF ಗೆ ಕರೆಂಟ್ ಸಪ್ಲೈ ಮಾಡಿದ್ಮೇಲೆ, ಕರೆಂಟ್ ಸೌಲಭ್ಯ ಸಿಕ್ಕಿದ್ಮೇಲೆ ಈ ಮೈನಿಂಗ್ ತಂತ್ರಜ್ಞಾನ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಮಗೆ ಇಲ್ಲಿ ಆಶ್ಚರ್ಯ ಆಗೋದೇನಂದ್ರೆ, ಸಿಲಿಕಾನ್ ಸಿಟಿ ಅಂತ ಕರೆಯುವಂತಹ ಬೆಂಗಳೂರಿಗಿಂತ ಮೊದಲೇ ಕರೆಂಟ್ ಪಡೆದಂತಹ ಭಾಗ್ಯ ನಮ್ಮ KGF. ಕರೆಂಟ್ ಸೌಲಭ್ಯ ಬಂದ್ಮೇಲೆ ಜಗತ್ತಿನಲ್ಲೇ ಅತ್ಯಂತ ಆಳವಾದಂತಹ ಚಾಂಪಿಯನ್ ರೀಫ್ ಗಣಿಗಳನ್ನ ತೋಡಲಾಗುತ್ತೆ. ಭೂಮಿಯ ಆಳದಲ್ಲಿ 3 ಕಿಲೋಮೀಟರ್ಗಳಿಗಿಂತಲೇ ಹೆಚ್ಚು ಆಳವನ್ನ ತೋಡಿ ಭೂಮಿಯ ಒಳಗಡೆ ಒಂದು ಹೊಸ ಜಗತ್ತನ್ನ ಸೃಷ್ಟಿ ಮಾಡ್ತಾರೆ. ಬ್ರಿಟಿಷರು ಕೋಲಾರದಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಹೋಗ್ತಾರೆ. ಬ್ರಿಟಿಷರು ಮೈನಿಂಗ್ ಮಾಡೋದಕ್ಕೆ ಹೊಸ ಹೊಸ ತಂತ್ರಜ್ಞಾನವನ್ನ ಹಾಗೆ ಕರೆಂಟ್ ಸೌಲಭ್ಯವನ್ನ ಮಾಡಿದ್ರು ನಿಜ, ಆದ್ರೆ
ಅಲ್ಲಿ ರಕ್ತ ಮಾಂಸವನ್ನ ಕೊಟ್ಟಿ ಕೆಲಸ ಮಾಡಿದವರು ನಮ್ಮ ದೇಶದ ಬಡ ಕಾರ್ಮಿಕರು. ತಮಿಳುನಾಡು ಹಾಗೆ ಕರ್ನಾಟಕದ ವಿವಿಧ ಭಾಗಗಳಿಂದ ಲಕ್ಷಾಂತರ ಕಾರ್ಮಿಕರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಆಗಿತ್ತು ಅಂದ್ರೆ, ಮೇಲಿರುವ ಬ್ರಿಟಿಷ್ ಬಂಗಾರದ ಅರಮನೆಗೆ ಕೆಳಗಿರುವಂತಹ ಕಾರ್ಮಿಕರ ಸಮಾಧಿಯ ಅಡಿಪಾಯವಾಗಿತ್ತು ಅನ್ನುವಂಥದ್ದು ತುಂಬಾ ಬೇಸರದ ಸಂಗತಿ. 1947ರವರೆಗೆ ಬ್ರಿಟಿಷರು ಕೋಲಾರದಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾನೆ ಬರ್ತಾರೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದ್ಮೇಲೆ 1950ರಲ್ಲಿ ಗಣಿಗಾರಿಕೆ ಮೇಲೆ ಅಂದ್ರೆ ಈ ಕೋಲಾರದಲ್ಲಿ ಮೈನಿಂಗ್ ಮಾಡೋದಕ್ಕೆ ಭಾರತ ಸರ್ಕಾರ ಕಂಪ್ಲೀಟ್ ಕಂಟ್ರೋಲ್ ನ ತೆಗೆದುಕೊಳ್ಳುತ್ತೆ. ಭಾರತ್ ಗೋಲ್ಡ್ ಮೈನ್ ಲಿಮಿಟೆಡ್ ಅಂತ ಹೆಸರಿಟ್ಟು ಮೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆರಂಭದಲ್ಲಿ ಮೈನಿಂಗ್ ಮಾಡ್ತಾ ಲಾಭವನ್ನ ಕಾಣ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಚಿನ್ನದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಗಣಿ ತುಂಬಾ ಆಳವಾಗಿದ್ದರಿಂದ ಆಳದಿಂದ ಚಿನ್ನವನ್ನ ತೆಗೆಯೋದಕ್ಕೆ ತುಂಬಾ ಖರ್ಚಾಗ್ತಾ ಇರುತ್ತೆ. 1 ಗ್ರಾಮ್ ಗಣಿಯ ಆಳದಿಂದ ತೆಗೆಯೋದಕ್ಕೆ ಆಗ್ತಾ ಇದ್ದಂತಹ ಖರ್ಚು ಮಾರ್ಕೆಟ್ ಅಲ್ಲಿ ಚಿನ್ನದ ಮೇಲಿದ್ದಂತಹ ಬೆಲೆಗಿಂತ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮೈನಿಂಗ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಲಾಸ್ ಆಗ್ತಾ ಇತ್ತು ಹೊರತು ಪ್ರಾಫಿಟ್ ಮಾಡ್ತಾ ಇರೋದಿಲ್ಲ. ಸೊ ಈ ಒಂದು ಕಾರಣದಿಂದಾಗಿ 2001 ಫೆಬ್ರವರಿ 28ರಂದು ಮೈನಿಂಗ್ ಅನ್ನ ಭಾರತ ಸರ್ಕಾರ ಕ್ಲೋಸ್ ಮಾಡ್ತಾರೆ. ಗೌರ್ಮೆಂಟ್ ಏನೋ ಇಲ್ಲಿ ನಮಗೆ ಲಾಸ್ ಆಗ್ತಾ ಇದೆ, ಲಾಭ ಆಗ್ತಾ ಇಲ್ಲ ಅಂತ ಹೇಳಿ ಏನೋ ಕ್ಲೋಸ್ ಮಾಡ್ತಾರೆ. ಆದ್ರೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ಸಾವಿರಾರು ಬಡ ಕಾರ್ಮಿಕರು ಬೀದಿ ಪಾಲಾಗ್ತಾರೆ. ಇಲ್ಲಿಗೆ ಈ ಗಣಿಯನ್ನ ಮುಚ್ಚಿ ಅಲ್ಲಿ ಗಣಿಗಾರಿಕೆಯನ್ನ ಸ್ಟಾಪ್ ಮಾಡಿ 25 ವರ್ಷಗಳಾಗ್ತಾ ಬಂದ್ರು KGF ನ ಸುತ್ತಮುತ್ತ ಇವತ್ತಿಗೂ ಕೆಲವು ವಿಷಯಗಳನ್ನ ಅಲ್ಲಿ ಮಾತಾಡ್ತಾ ಇರ್ತಾರೆ. ಸ್ಥಳೀಯರ ಪ್ರಕಾರ ಮುಚ್ಚಿದ ಗಣಿಯ ಆಳದಲ್ಲಿ ಇನ್ನೂ ಸಾವಿರಾರು ಕೋಟಿ ಮೌಲ್ಯದ ಚಿನ್ನದ ಅದಿರು ಉಳಿದುಕೊಂಡಿದೆ. ಅದಕ್ಕೆ ಸರಿಯಾದ ತಂತ್ರಜ್ಞಾನ ತಂದ್ರೆ ಅದನ್ನ ತೆಗೆಯಬಹುದು ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಹೇಳೋ ಪ್ರಕಾರ ಮುಚ್ಚಿದ ಗಣಿಯಲ್ಲಿ 100 ಕಿಲೋಮೀಟರ್ ಸುರಂಗಗಳೇನ್ ಮಾಡಿದರೆ ಅಲ್ಲಿ ವಿಷಕಾರಿ ಅನಿಲಗಳು ಹಾಗೆ ನೀರು ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಇತಿಹಾಸದಲ್ಲೇ KGF ನಲ್ಲಿ 800 ಟನ್ ಪ್ರೀಮಿಯಂ ಕ್ವಾಲಿಟಿಯ ಚಿನ್ನವನ್ನ ತೆಗೆಯಲಾಯಿತು ಅಂದ್ರೆ ನೀವು ನಂಬಲೇಬೇಕು. ಜಗತ್ತಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನ ಕೊಟ್ಟಂತಹ ಜಾಗಗಳು ತೀರಾ ಕಡಿಮೆ. KGF ಕೇವಲ ಚಿನ್ನದ ಗಣಿಯಲ್ಲ, ಅದು ಭಾರತದ ಆಧುನಿಕತೆಯ ಇತಿಹಾಸ. ಕರ್ನಾಟಕವನ್ನ ಕೈಗಾರಿಕಾ ಕ್ಷೇತ್ರದಲ್ಲಿ ಮುಂಚೂಣಿಗೆ ತರಲು ಈ KGF ಕೊಟ್ಟಂತಹ ಒಂದು ಕೊಡುಗೆ ಅಪಾರ ಅಂತಾನೆ ಹೇಳ್ಬಹುದು. ಇವತ್ತು ಗಣಿ ಮೌನವಾಗಿರಬಹುದು, ಅಲ್ಲಿ ಮೈನಿಂಗ್ ಮಾಡದಲೇ ಇರಬಹುದು, ಪ್ರತಿ ಕಣ ಕಣದಲ್ಲೂ ಕಾರ್ಮಿಕರ ಬೆವರಿನ ವಾಸನೆ ಹಾಗೆ ಇದೆ. ಮುಂದೊಂದು ದಿನ ಇಲ್ಲಿ ಚಿನ್ನದ ಗಣಿಗಾರಿಕೆ ಪ್ರಾರಂಭವಾಗುತ್ತಾ ಮತ್ತೆ ಅಲ್ಲಿನ ಜನಗಳ ಬದುಕು ಬದಲಾಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು ಅಂತ ಹೇಳ್ತಾ, ಆದ್ರೆ ಒಂದಂತೂ ನಿಜ, ಇತಿಹಾಸದ ಪುಟದಲ್ಲಿ KGF ಅನ್ನುವಂತಹ ಹೆಸರನ್ನ ಅಳಿಸಾಕೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಕರ್ನಾಟಕದ ಹೆಮ್ಮೆಯ ಚಿನ್ನದ ನಾಡು. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಈ ರೀತಿ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.